ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ. ನನ್ನ ಮೊದಲ ವ್ಲಾಗಲ್ಲಿ ಹೇಗೆ ಮಟನ್ದು ತಲೆ ಸಾರು ಹೇಗೆ ಮಾಡೋದಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕಡಲೆ, ಹುರ್ಗಡ್ಲೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಕರಿಮೆಣಸನ್ನ ತಗೋಬೇಕು. ಮತ್ತು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಏನೇನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇಟ್ಕೋಬೇಕು. ಅದಕ್ಕೆ ಕಾಯಿ ಎಲ್ಲನೂ ನಾವೇನೇನು ತೆಗೆದುಕೊಂಡಿದ್ದೋ ಐಟಮ್ಸ್ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡು ಅದನ್ನು ರುಬ್ಬಿ ಮಾಡಿದರೆ, ಈ ಥರ ಫ್ರೈ ಮಾಡಿಕೊಂಡು ರುಬ್ಬಿ ಮಾಡಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಿ. ಮತ್ತು ಸ್ವಲ್ಪ ಬಿಸಿ ಆರಿದ ಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಗ್ರೈಂಡರ್ ರುಬ್ಕೊಳ್ಳಿ. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮತ್ತು ನಾನು ಗ್ರೈಂಡಿಂಗ್ ಮಾಡಬೇಕಿದ್ರೇ ಸ್ವಲ್ಪ ಖಾರದ ಪುಡಿ, ಅದು ಧನಿಯಾ ಪುಡಿ ಎಲ್ಲನೂ ನಾನು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಕಲಸಿ ಹಾಕೋದೆಲ್ಲ ಬೇಡ. ಸೊ ನಾವು ಮಿಕ್ಸಿನಲ್ಲಿ ಏನೇನೋ ಇಂಗ್ರೀಡಿಯೆಂಟ್ಸನ್ನು ರುಬ್ಕೊಂಡಿರ್ತೀವಿ ಅದ್ರ ಜೊತೆಗೆ ಖಾರದ ಪುಡಿನ ಹಾಕ್ಕೊಂಡು ರುಬ್ಕೊಂಡ್ರೆ ಅಲ್ಲಿ ಸರಿ ಹೋಗುತ್ತೆ. ಮತ್ತು ರುಬ್ಕೊಂಡು ಆಗಿದ್ಮೇಲೆ ಇದನ್ನು ತಲೆ ಮಾಂಸನ ತೊಳೆದು ಒಂದು 4-5 ಸಲ ಟರ್ಮರಿಕ್ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಅದನ್ನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಒಂದು 10 ನಿಮಿಷ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈಗೆ ಇಟ್ಟಿದ್ದೆ. ಸೊ ಅದಾಗಿದ್ಮೇಲೆ ಖಾರದ ಪುಡಿ ನಾನೇನು ಮಸಾಲೆ ಆಡಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಹದ ಬೇಕು ಅಷ್ಟಕ್ಕೆ ನಾವು ನೀರನ್ನು ಹಾಕ್ಕೊಳ್ಳಿ. ಮತ್ತು ಅದು ಸ್ವಲ್ಪ ನನಗೆ ಖಾರದ ಪುಡಿ ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಅದನ್ನು ಖಾರದ ಪುಡಿನ ಸ್ವಲ್ಪ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಾಗಿದ್ಮೇಲೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೀವೊಂದ್ಸಲ ಟ್ರೈ ಮಾಡಿ.